ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ಲಾಗ್. ಇವತ್ತು ಬೆಳಗ್ಗೆ ಎದ್ದು ನಮ್ಮ ಅಜಯಣ್ಣ ಬಾವಿನಿ ಕಾರ್ ತರಕ್ಕೆ ಹೋಗೋಣ ಅಂತ ಬೆಳಗ್ಗೆನೆ ಫೋನ್ ಮಾಡಿದ್ರು. ಅದಕ್ಕೇನೆ ಸೀದಾ ಅಜಯಣ್ಣವ್ರ ಮನೆ ಕಡೆ ಹೊರಟೆ. ನಾನು ಇನ್ನೇ ಗಾಡಿ ತಗೊಂಡು ಈಚಿಗೆ ಬಂದೆ. ಅಷ್ಟೊತ್ತಿಗೆ ಅಜಯಣ್ಣವ್ರು ಇಲ್ಲಿಗೆ ಬಂದ್ರು. ಇವ್ನು ನೋಡ್ರಿ, ಮೊನ್ನೆ ಒಂದು ಆಕ್ಟಿಂಗ್ ಮಾಡೋನೆ, ವಿಡಿಯೋ ಹಾಕ್ತೀನಿ ತಡೀರಿ, ನೋಡಿರಿ ಅಂತದನ್ನ. ಅಲ್ಲಿಂದ ಅವನಿಗೊಂದು ಸ್ವಲ್ಪ ಹೊತ್ತು ರೋಸಿ ನಾವು ಬಂದಿದೆ ಸೀದಾ ಬಸ್ ಸ್ಟ್ಯಾಂಡ್ ಗಡಿಕೆ. ಬಸ್ ಸ್ಟ್ಯಾಂಡಿಗೆ ಬಂದು ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಎತ್ಕಡೆ ಐತೆ ಅಂತೇಳಿ ನಾವು ಹುಡುಕ್ತಿದ್ದೋ, ಅವರು ಹುಡುಕ್ತಿದ್ದು. ಹಂಗೆ ಹುಡುಕಿದ್ಮೇಲೆ ಬಸ್ ಸಿಕ್ತು. ನಾವು ಹೊಸ ಬಸ್ ಸ್ಟ್ಯಾಂಡ್ ಆದ್ಮೇಲೆ ನಮ್ಮ ತುಮಕೂರಲ್ಲಿ ಬಂದಿರೋದೇ ಇದೆ 2ನೇ ಸಲನೋ 3ನೇ ಸಲನೋ. ಹಂಗಾಗಿ ನಮಗೆ ಬಸ್ ಎಲ್ಲೆಲ್ಲಿ ನಿಂಕಂತವೆ ಅಂತ ಹೇಳಿ ಗೊತ್ತಿಲ್ಲ. ದೊಡ್ಡಬಳ್ಳಾಪುರಕ್ಕೆ ಬಂದು ದೊಡ್ಡಬಳ್ಳಾಪುರದಾಗೇನು ದೊಡ್ಡದಾಗೇನು ನಮ್ಗೇನು ಕಾಣಲಿಲ್ಲ, ಎಲ್ಲ ಚಿಕ್ಕದಾಗೆ ಇತ್ತು. ಅಲ್ಲಿಂದ ಸೀದಾ ಹೊರಟಿದೆ ನಮಗೆ ಬೇಕಾಗಿರೋ ಲೊಕೇಶನ್ಗೆ. ಆಟೋ ಹತ್ಕೊಂಡು ಹೊರಟೋ ಎಲ್ಲರೂ. ಅಲ್ಲಿಂದ ಸೀದಾ ರೀಚ್ ಆಗಿದೆ ಲೊಕೇಶನ್ಗೆ. ನೋಡ್ರಿ, ಲೊಕೇಶನ್ ರೀಚ್ ಆದ್ಮೇಲೆ ಕಾರ್ ಈಚೆ ಕಡೆನೇ ಹಾಕ್ಬಿಟ್ಟಿದ್ರು. ಕಾರು ನೋಡ್ಕೊಂಡು ಹಂಗೆ ಅವ್ರಿಗೂ ಎಲ್ಲ ದುಡ್ಡೆಲ್ಲ ಕೊಟ್ಟು ನಮ್ಮ ಅಜಯಣ್ಣ ಸೀದಾ ಹೊಲ್ಟೋ. ನಾವು ಕಾರ್ ಎತ್ಕೊಂಡು ಬರ್ಬೇಕಾದ್ರೆ ನಮ್ಮ ಭುವನಣ್ಣ ಕಾರ್ ಟಾಪ್ ಸ್ಪೀಡ್ ಎಷ್ಟಾಗುತ್ತೆ ಅಂತೇಳಿ ಚೆಕ್ ಮಾಡ್ತಿರು. ಕಾರು ಚೆನ್ನಾಗೈತೆ ಅಂದರು. ಆಮೇಲೆ ತಿಂಡಿ ತಿನ್ನೋಣ ಅಂತ ಹೋದ್ರೆ ನಮ್ಮ ಅಜಯಣ್ಣ ಹಿಂಗನ್ ಬಿಡೋದ. ನೋಡ್ರಿ ಗಾಯ್ಸ್, ನಮ್ಮ ಅಜಯಣ್ಣ ಬಾರಣ ವೆಚ್ಚನ ಅಂದ್ರೆ ಹಂದಿ ಮಟನ್ ತಿನ್ಬ ಅಂತ ಕರೀತಾರಲ್ಲ, ಅವರು ತಿನ್ನಲ್ಲ, ನನಗೆ ಹೇಳ್ತಾವ್ರೆ. ಅವ್ರು ಬಿರಿಯಾನಿ ತಿನ್ನಕೋದ್ರು, ನಾನು ವೆಜ್ ತಿಂದೆ. ಅವ್ರು ಇನ್ನೂ ಊಟ ಮಾಡ್ತಿರು. ಅದಕ್ಕೆ ನಾನು ಟೀ ಕುಡಿಯೋಣ ಅಂತ ಹೇಳಿ ಟೀ ಅಂಗಡಿ ಕಡೆಗೆ ಬಂದೆ. ಟೀ ಅಂಗಡಿಲಿ ಟೀ ಕುಡಿತೀರಿ, ಅಣ್ಣ ಬಂದ್ಬಿಟ್ಟಣ ಊಟ ಆಯ್ತಾ ಅಂತ ಟೀ ಅಂಗಡಿಲಿ ಕೇಳ್ತಾವ್ರಲ್ಲ ಗುರು. ನಾನು ನೋಡಿ ಶಾಕಾಗಿ, ಈ ಗೊಂಬೆ ರೋಡಾಗ ಹೋಗೋರ್ನೆಲ್ಲ ಬರ್ರಿ ಅಂತೇಳಿ ಕರೀತಿತ್ತು. ಗೊಂಬೆನೂ ನೋಡ್ಕೊಂಡು ಹಂಗೆ ಸೀದಾ ಅಜಯಣ್ಣರು ಬಂದರು, ಹೊರಟೆ. ಇವತ್ತಿನ ಲಾಗ್ ಇಷ್ಟೇ ಗಾಯ್ಸ್. ನಮ್ಮ ಲಾಗ್ ಏನಾರ ನಿಮಗೆ ಇಷ್ಟ ಆಗಿದೆ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ ಗಾಯ್ಸ್ ಅಂತ ಹೇಳ್ತಾ, ಓಕೆ ಗಾಯ್ಸ್, ಬಾಯ್.